ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಸರ್. ಅದು ನನಗೆ ಗೊತ್ತಾಗಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ನನಗೆ ಸಿಕ್ಕಿದ ಸ್ವಲ್ಪ ಮಾಹಿತಿ ಪ್ರಕಾರ DCM ಅವರು ಏರಿಯಾ ವೈಸ್ ಹೋಗ್ತಾ ಇದ್ದಾರಲ್ಲ, ಇಡೀ ಸಿಟಿಗೆ ಹೋಗ್ತಾ ಇದ್ದಾರೆ ಅವರು, ಒಂದು ರೀತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ದಂಗೆ. ಆ ಸಂದರ್ಭದಲ್ಲಿ ಕೆಲವರು ಬಂದು ಅವ್ರಿಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮ ಮಕ್ಕಳೆಲ್ಲ ಇನ್ನೂ ಜೈಲಲ್ಲಿದ್ದಾರೆ, 40 ಜನನೋ 60 ಜನನೋ ಇದ್ದಾರೆ ಅಂತ ಹೇಳಿ ಅವ್ರನ್ನ ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ದಾರೆ. ಅದು ಅವರು ತಂದೆ ತಾಯಿಗಳು, ಅವರ ಸಂಬಂಧಿಕರು, ಅವರು ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ವಾಭಾವಿಕ ಕೇಳ್ತಾರೆ. ನಾನು ಹೋದ್ರೆ ನನಗೂ ಕೇಳ್ತಾರೆ. ಅದೆಲ್ಲ ಕಾನೂನು ಏನು ಮಾಡುತ್ತೆ ಅದಕ್ಕೆ ಬಿಟ್ಟಿದ್ದದು. ಕಾನೂನು ಪ್ರಕಾರ ಏನು ನಡಿಬೇಕು ಅದು ನಡೆಯುತ್ತೆ. ಈಗ ಹುಬ್ಳಿನಲ್ಲಿ ಗಲಭೆ ಆದ ಸಂದರ್ಭದಲ್ಲಿ ಭಾಳ ಜನನ ಅರೆಸ್ಟ್ ಮಾಡಿ ಅಲ್ಲಿ 2 ವರ್ಷ ಆಯಿತು. 2 ವರ್ಷದಲ್ಲಿ ನಾನು ಮೊನ್ನೆ ಭಾಳ ಜನ ಅದನ್ನು ಆ ಇನ್ಸಿಡೆಂಟೇ ಮರೆತುಬಿಟ್ಟಿದ್ರು ಅಂತ ಕಾಣಿಸುತ್ತೆ. ನಾನು ಮೊನ್ನೆ ಇಂಡಲ್ಗ ಜೈಲಿಗೆ ನೋಡೋಣ ಅಂತ ಹೋಗಿದ್ದೆ. ಜೈಲಿನಲ್ಲಿ ಸ್ವಲ್ಪ ತಮಗೆ ಗೊತ್ತಿದ್ದಾಗೆ ಫೋನ್ಗಳು ಸಿಕ್ಕಿತ್ತು. ಗಡ್ಕರಿ ಅವ್ರಿಗೆ ಯಾರೋ ಫೋನ್ ಮಾಡಿದ್ದ ಅಂತೆಲ್ಲ ಆಯ್ತಲ್ಲ. ಅದು ತಕ್ಷಣ ನಾನಲ್ಲಿ ಹೋಗಿದ್ದೆ. ನಾನು ಇಷ್ಟು ಪೋರಸ್ ಇದೆಯಾ ನಮ್ಮ ಜೈಲುಗಳು ಅಂತೇಳಿ ನೋಡೋಣ, ಏನು ಅದರಲ್ಲಿ ನ್ಯೂನತೆ ಇದ್ದರೆ ಅದನ್ನ ಸರಿಪಡಿಸೋಕ್ಕೆ ಆದರೆ ಮಾಡ್ಬೋದು ಅಂತೇಳಿ ಹೋಗಿದ್ದೆ. ಅಲ್ಲಿ ಆವಾಗ ಇವರೆಲ್ಲ ತುಂಬ ಅಲ್ಲಿ ಜೈಲುಗಳು ಡಿಫ್ರೆಂಟ್ ಲೆವೆಲ್ಸ್ ಇದೆ. ಇವ್ರನ್ನೆಲ್ಲ ಒಂದು ಕಡೆ ಅಲ್ಲೆಲ್ಲೋ ಇಟ್ಟಿದ್ರು. ನಾನು ಹೋಗುವಾಗ ಎಲ್ಲ ಗುಂಪಲ್ಲಿದ್ದರೆ, ಯಾರಪ್ಪ ಇವರು ಇಷ್ಟೊಂದು ಜನ ಇದ್ದಾರಲ್ಲ ಯಾರ್ರೀ ಅಂತ ಅಂದೆ. ಆವಾಗ ಅವರು ಜೈಲರು ಸೂಪರ್ಡೆಂಟ್ ಅವರು, ಸರ್ ಇವರೆಲ್ಲ ಹುಬ್ಳಿ ಗಲಾಟೆ, ಅವರೆಲ್ಲ ಗೇಟ್ ಹತ್ರ ಓಡಿ ಬಂದರು. ನನ್ನನ್ನು ನೋಡಿ ಬಂದು, ಸರ್ ನಮಗೆ ಅಳ್ತಾಯಿದ್ರು, 2 ವರ್ಷ ಆಯಿತು ನಾವೇನೂ ಮಾಡಿಲ್ಲ, ನಾವು ಇನ್ನೋಸೆಂಟು ಹಾಗೆ ಹೀಗೆ ಅಂತ. ನಾನು ಆಯ್ತಪ್ಪ ಕಾನೂನು ಪ್ರಕಾರ ಏನಾಗುತ್ತೋ ಅದನ್ನು ನೋಡೋಣ ಅಂದ್ಕೊಂಡು ನಾನು ಬಂದುಬಿಟ್ಟೆ. ನಾನೇನು ಅವ್ರಿಗೆ ನಾವು ಮಾತಾಡೋಕ್ಕಾಗಲ್ವಲ್ಲ, ಐ ಕೆನಾಟ್ ಸೇ ಎನಿಥಿಂಗ್. ಅದಕ್ಕೆ ಅದಾದಮೇಲೆ ಅವರು ಯಾವಾಗ ಒಂದು ಲಾಸ್ಟ್ ವೀಕ್ ಏನೋ ಕೋರ್ಟಲ್ಲಿ ಇದು ಮಾಡಿದ್ದಾರೆ, ಅವ್ರ ಬಿಡುಗಡೆ ಮಾಡಿದ್ದಾರೆ. ಅದು ಆ ಥರ ಇಲ್ಲಿ ಕೇಳ್ತಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ.